ಡಿಗ್ರಿ ಆಂಗಲ್ ಡಿ ಐತೆ. ಫಾರ್ ಎಕ್ಸಾಂಪಲ್ ನಮಗೆ 5 ಇಯರ್ಸ್ ಅಂತಂದ್ರೆ 5 + 5 10 ಇಯರ್ಸ್ ಆಗುತ್ತೆ. ಈಗ 40 ಇಯರ್ಸ್ ಇದೆ 45 ಆದ್ರೆ ಆಗುತ್ತೆ. ಮೊದಲಿಗೆ 10 ಇಯರ್ಸ್ ಪ್ಲಸ್ ಇನ್ ಕೇಸ್ ಏನಾದರೂ y ವ್ಯಾಲ್ಯೂ ಏನಾದರೂ 2 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ವ್ಯಾಲ್ಯೂ ಅಂತ ನಾವು ಥೀಟಾ ವ್ಯಾಲ್ಯೂ ಕಂಡುಹಿಡಿತೀವಿ. ಇಲ್ಲಿ r ವ್ಯಾಲ್ಯೂ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ KSEAB ಇಂದ ಏನು ಮಾಡೆಲ್ 3 ಪೇಪರ್ ಬಿಟ್ಟಿದ್ರಲ್ಲ, ಮಾಡೆಲ್ 3 ಪೇಪರ್ನಲ್ಲಿ 1 ಮಾರ್ಕು MCQ ಕ್ವಶನ್ಸು, 2 ಮಾರ್ಕಿಂದು ಮತ್ತು 3 ಮಾರ್ಕಿಂದು ಫಸ್ಟ್ ಪಾರ್ಟನ್ನು ನೋಡಿದ್ವಿ. ಅಪ್ ಟು 28th ಕ್ವಶನ್ ವರೆಗೂ ನೋಡಿದ್ವಿ. 29th ಮೀನ್ ಅಥವಾ ಮೀಡಿಯನ್ ಅಂತ ಇದೆ. ಅದೇನು ಹೇಳೋದು ಬೇಕಾಗಿಲ್ಲ, ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ, ಅದನ್ನ ಈಸಿ ಆಗಿದೆ, ಹಾಗಾಗಿ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಪ್ಲೈಡ್ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಮಾತ್ರ ನಾನು ತಗೊಂಡಿದ್ದೀನಿ. ಈ ಅಪ್ಲೈಡ್ ಕ್ವಶನ್ಸ್ ಗಳಲ್ಲಿ ಈಗ ನೆಕ್ಸ್ಟ್ ಕ್ವಶನ್ಸ್ಗೆ ಹೋದ್ರೆ ನಾವು ಇಲ್ಲಿ ಕ್ವಶನ್ ನಂಬರ್ 30 ಐತೆ ನೋಡ್ರಿ. ಈಸ್ ದ ಪಾಯಿಂಟ್ ಆನ್ ದ ಸೈಡ್ BC ಆಫ್ ಎ ಟ್ರಯಾಂಗಲ್ ABC such that angle ADC is equal to angle BAC, then prove that CA square is equal to CB into CD ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಫಿಗರ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲೊಂದು ಫಿಗರ್ ಇದೆಯಲ್ಲ, ಈ ಫಿಗರ್ ನ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಆಂಗಲ್ ಎ ಅನ್ನೋದು ಎಷ್ಟು ಡಿಗ್ರಿ ಇದೆಯೋ, ಆಂಗಲ್ ಎ ಅನ್ನೋದು ಇಲ್ಲಿ ನೋಡ್ತಾ ಇದ್ರಲ್ಲ, ಆಂಗಲ್ ಎ ಅನ್ನೋದು ಎಷ್ಟು ಡಿಗ್ರಿ ಇದೆಯೋ ಅಷ್ಟೇ ಡಿಗ್ರಿ ಆಂಗಲ್ ಡಿ ಐತೆ. ದೆನ್ ವಿ ಹ್ಯಾವ್ ಟು ಪ್ರೂವ್ CA ಸ್ಕ್ವೇರ್ ಇಸ್ ಈಕ್ವಲ್ ಟು CB ಇಂಟು CD ಅಂತ ಪ್ರೂವ್ ಮಾಡಬೇಕು. ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ಅನ್ನ ನಾನು ಸಪರೇಟ್ ಆಗಿ ಬರ್ಕೊಳ್ತೀನಿ. ಈ ಟ್ರಯಾಂಗಲ್ ABC ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್. ಇಲ್ಲಿ ಪಾಯಿಂಟ್ ಎ ಐತೆ, ಇಲ್ಲಿ ಪಾಯಿಂಟ್ ಬಿ ಐತೆ, ದೆನ್ ಇಲ್ಲಿ ಪಾಯಿಂಟ್ ಸಿ ಐತೆ. ಇದು ಫಸ್ಟ್ ಟ್ರಯಾಂಗಲ್ ABC ಅನ್ನೋ ಒಂದು ಟ್ರಯಾಂಗಲ್. ಅವ್ರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆಂಗಲ್ ಎ ಹತ್ರ ಎಷ್ಟು ಡಿಗ್ರಿ ಇದೆಯೋ ಅಷ್ಟೇ ಡಿಗ್ರಿ ಆಂಗಲ್ ಡಿ ಹತ್ರ ಐತೆ ಅಂತ ಇನ್ನೊಂದು ಹೇಳಿದ್ದಾರೆ. ಅಂದ್ರೆ ಇನ್ನೊಂದು ಟ್ರಯಾಂಗಲ್ ಕಾಣಿಸುತ್ತಲ್ಲ ಇದರಲ್ಲಿ, ADC ಅನ್ನೋ ಒಂದು ಟ್ರಯಾಂಗಲ್ ಇದೆಯಲ್ಲ, ಹಾಗಾಗಿ ಇಲ್ಲಿ ಸಿ ಅನ್ನೋದು ಕಾಮನ್ ಆಗಿದೆ ನೋಡ್ರಿ. ಇದು ಸಿ ಅನ್ನೋದು ಕಾಮನ್, ADCಗೂ ಕೂಡ ಕಾಮನ್ ಆಗಿದೆ, ಅಂಡ್ ABC ಟ್ರಯಾಂಗಲ್ಗೂ ಕೂಡ ಕಾಮನ್ ಆಗಿದೆ ಆಂಗಲ್ ಸಿ ಅನ್ನೋದು. ಅದಕ್ಕೆ ಆ ಸಿ ಅನ್ನೋದು ಈ ಕಡೆ ರೈಟ್ ಸೈಡಿಗೆ ಬರೋ ರೀತಿಯಲ್ಲಿ ಇನ್ನೊಂದು ಟ್ರಯಾಂಗಲ್ ಅನ್ನ ಕಟ್ ಮಾಡಿ ಹೊರಗಡೆ ತೆಗೆದೆ ಅಂದ್ರೆ ಈ ಶೇಪಿಗೆ ಬರುತ್ತೆ. ಇಲ್ಲಿ ಆಂಗಲ್ ಸಿ ಇರ್ತತಿ, ಯಾಕೆಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ ಎರಡು ಸೇಮ್ ಇದಾವೆ. ದೆನ್ ಈ ಆಂಗಲ್ ಡಿ ಐತಲ್ಲ, ಡಿ ಇದು ಮೇಲೆ ಹೋಗುತ್ತೆ. ಯಾಕೆ ಮೇಲೆ ಹೋಗುತ್ತೆ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ ಆಫ್ ಎ ಇಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಆಂಗಲ್ ಆಫ್ ಡಿ ಅಂತ ಎರಡು ಸೇಮ್ ಇದಾವಲ್ಲ. ಡಿ ಹತ್ರ ಎಷ್ಟು ಡಿಗ್ರಿ ಇರ್ತದೋ ಅಷ್ಟೇ ಡಿಗ್ರಿ ಎ ಹತ್ರ ಅವರು ಕೊಟ್ಟಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಅಂಡ್ ಇನ್ನೊಂದು ಪಾಯಿಂಟ್ ಇರುತ್ತಲ್ಲ, ಇನ್ನೊಂದು ಪಾಯಿಂಟ್ ಇದರಲ್ಲಿ ಯಾವ ಟ್ರಯಾಂಗಲ್ ADC ಅನ್ನೋ ಈ ಟ್ರಯಾಂಗಲ್ ಅಲ್ಲಿ ಈಗ ಡಿ ಬರ್ದೀವಿ, ಸಿ ಬರ್ದಿದೀವಿ, ಇನ್ನೊಂದು ಪಾಯಿಂಟ್ ಎ ಅನ್ನೋ ಒಂದು ಆಂಗಲ್ ಇರ್ತೈತಲ್ಲ, ಆ ಆಂಗಲ್ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇದರ ಅರ್ಥ ಇಷ್ಟೇ, ಎರಡೂ ಟ್ರಯಾಂಗಲ್ಸ್ ಸಿಮಿಲರ್ ಅಂತ ನಾವು ಪ್ರೂವ್ ಮಾಡಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅನ್ನ ಡಿವೈಡ್ ಮಾಡಿದೆ ಅಂತಂದ್ರೆ ಆನ್ಸರ್ ಬಂದೋಗುತ್ತೆ. ಈ ಟ್ರಯಾಂಗಲ್ಸ್ ಅನ್ನ ಹಿಂಗ ಬರ್ಕೊಂಡು ಆದ್ಮೇಲೆ, ಇವೆರಡು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಸಿಮಿಲರ್ ಅಂತ ಪ್ರೂವ್ ಮಾಡೋದು ಫಸ್ಟ್ ನಮ್ಮ ಉದ್ದೇಶ ಆಗಿರ್ಬೇಕು. ಸಿಮಿಲರ್ ಅಂತ ಹೆಂಗ್ ಪ್ರೂವ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅನ್ನ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಬಿಕಾಸ್ ಗಿವನ್ ಅಥವಾ ಡಾಟಾ ಅವರೇ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಇದು. ಅಂಡ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಸಿ, ಇಟ್ ಈಸ್ ಎ ಕಾಮನ್ ಬಿಕಾಸ್ ಕಾಮನ್ ಎರಡು ಕಡೆಗೂ ಸೇಮ್ ಆಗಿದೆ, ಕಾಮನ್ ಆಗಿದೆ. ದೆನ್ ದೇರ್ಫೋರ್ ಟ್ರಯಾಂಗಲ್ ABC ಈಸ್ ಸಿಮಿಲರ್ ಟು ಟ್ರಯಾಂಗಲ್ ADC ಅಂತ ನಾವು ಬರೀತೀವಿ. ಯಾವಾಗ ಇವೆರಡು ಟ್ರಯಾಂಗಲ್ಸ್ ಸಿಮಿಲರ್ ಆಗ್ತಾವೋ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಗಳನ್ನ ರೇಷಿಯೋನಲ್ಲಿ ಬರೀಬಹುದು. ಸೊ ದೇರ್ಫೋರ್ AB ಡಿವೈಡೆಡ್ ಬೈ ಕರೆಸ್ಪಾಂಡಿಂಗ್ ಸೈಡ್ ಆಫ್ AB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ, DA ಆಗುತ್ತೆ, DA ಅಂತ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಸೈಡ್ಸ್ BC ಗೆ, ಕರೆಸ್ಪಾಂಡಿಂಗ್ ಸೈಡ್ ಇಲ್ಲ ಐತಲ್ಲ BC ಗೆ, ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗುತ್ತೆ AC ಅಂತ ಬರೀತೀವಿ. ಅದೇ ತರ ಲಾಸ್ಟ್ ಇನ್ನೊಂದಿದೆ, ಕರೆಸ್ಪಾಂಡಿಂಗ್ ಸೈಡ್ AC ಗೆ ಕರೆಸ್ಪಾಂಡಿಂಗ್ ಸೈಡ್ AC ಡಿವೈಡೆಡ್ ಬೈ ಕರೆಸ್ಪಾಂಡಿಂಗ್ ಸೈಡ್ DC ಅಂತ ಬರೀತೀವಿ, DC. ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ, CA ಸ್ಕ್ವೇರ್ ಇಸ್ ಈಕ್ವಲ್ ಟು CB ಇಂಟು CD ಅಂತ ಕೇಳಿದ್ದಾರೆ. CA ಸ್ಕ್ವೇರ್ ಅಥವಾ AC ಸ್ಕ್ವೇರ್, AC ಇರ್ತಕ್ಕಂಥದ್ದು ಹುಡುಕ್ಬೇಕು,
ಸಿ ಬಿ ಮತ್ತೆ ಸಿ ಡಿ ಇರ್ತಕ್ಕಂಥದ್ದನ್ನ ಹುಡುಕ್ಬೇಕು. ಇಲ್ಲಿ ಎ ಸಿ ಐತೆ, ಇದ್ರಾಗೂ ಎ ಸಿ ಐತೆ, ಹಂಗಾದ್ರೆ ಇವೆರಡು ನಾವು ಕಂಪೇರ್ ಮಾಡ್ಬೋದು, ಇವೆರಡನ್ನು ತಗೋಬಹುದು ನಾವು. ಅಂಡ್ ಎ ಬಿ ಮತ್ತೆ ಡಿ ಅನ್ನ ಬಿಟ್ಟು ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎ ಸಿ ಇಂಟು ಎ ಸಿ ಅಥವಾ ಸಿ ಎ ಇಂಟು ಸಿ ಎ ಅಂತಂದ್ರೆ ಸಿ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ, ಬಿ ಸಿ ಇಂಟು ಡಿ ಸಿ. ಇಲ್ಲಿ ನೋಡ್ರಿ ಕ್ವಶನ್ ಅವ್ರು ಕೇಳಿದ್ರು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರು. ಇಲ್ಲಿ ಬಿ ಸಿ ಅಂತಂದ್ರು ಒಂದೇ, ಸಿ ಬಿ ಅಂತಂದ್ರು ಒಂದೇ, ಇಂಟು ಸಿ ಡಿ ಅಂತಂದ್ರು ಒಂದೇ, ಡಿ ಸಿ ಅಂತಂದ್ರು ಒಂದೇ. ಬರಿತೀವಿ. ವಿಲ್ ಮೂವ್ ಟು ದ 31st ಕ್ವಶನ್. 31st ಕ್ವಶನ್ ನಿಮ್ಗೆ ಥೇರಮ್ ಇದೆ, ಥೇರಮ್ ಅನ್ನ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ. ಇವೆರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಪ್ರೂವ್ ಮಾಡಿ ಪಿ ಟಿ ಇಸ್ ಈಕ್ವಲ್ ಟು ಪಿ ಎಸ್ ಅಂತ ಬರೆದ್ರೆ ಆಗೋಯ್ತು. ಸೊ 31st ನಾನು ಸ್ಕಿಪ್ ಮಾಡ್ತೀನಿ. 32nd ಹೋಗೋಣ. ಎಸ್ಪೆಷಲಿ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಕ್ವಶನ್ ಇದೆ, ದ ಏಜ್ ಆಫ್ ದ ಫಾದರ್. ಇದನ್ನ ಆಲ್ರೆಡಿ ನಾನು ಲಾಸ್ಟ್ ಕೆಲವೊಂದು ವಿಡಿಯೋಸ್ ನಲ್ಲಿ ಮಾಡಿದ್ದೆ, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಏಜ್ ಆಫ್ ದ ಫಾದರ್ ಈಸ್ 30 years ಮೋರ್ ದೆನ್ ಈಸ್ ಸನ್. ಫಾದರ್ ಏಜು ಮತ್ತೆ ಸನ್ ಏಜ್ ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಗಳನ್ನ ಹುಡುಕಬೇಕು ಇಲ್ಲಿ. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಒಂದು ಫಾದರ್ ಇದೆ, ಇನ್ನೊಂದು ಸನ್ ಇದೆ. ಫಾದರ್ ಮತ್ತೆ ಸನ್ ಇಬ್ರು ಇದ್ದಾರೆ. ಆ ಫಾದರ್ ಏಜ್ ಅನ್ನ ನಾವು ಎಕ್ಸ್ ಇಯರ್ಸ್ ಅಂತ ಕನ್ಸಿಡರ್ ಮಾಡೋಣ. ಆ ಸನ್ ಏಜ್ ವೈ ಇಯರ್ಸ್ ಅಂತ ಕನ್ಸಿಡರ್ ಮಾಡೋಣ. ಪ್ರೆಸೆಂಟೇಜ್ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲಿ ಫಾದರ್ ಅಂತ ಬರೆಯೋಣ, ಇಲ್ಲಿ ಸನ್ ಅಂತ ಬರೆಯೋಣ. ಫಾದರ್ಗೆ ಎಕ್ಸ್ ಇಯರ್ಸ್ ಅಂತ ಅನ್ಕೊಳ್ಳೋಣ, ಸನ್ಗೆ ವೈ ಇಯರ್ಸ್ ಅಂತ ಬರ್ಕೊಳ್ಳೋಣ. ಅದು ವರ್ಡ್ಸ್ ನಲ್ಲಿ ಬರ್ಕೋಬೇಕು. ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಕ್ವಶನ್ ಪ್ರಕಾರ ಈ ಫಾದರ್ ಅನ್ನೋದು ಏನದನ್ನಲ್ಲ, ಈ ಫಾದರ್ ಅನ್ನೋನು ಸನ್ ನ ಏಜ್ ಗಿಂತ 30 years ಜಾಸ್ತಿ ಇದಾನಂತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ದ ಏಜ್ ಆಫ್ ದ ಫಾದರ್ ಈಸ್ 30 years ಮೋರ್ ದೆನ್ ಈಸ್ ಸನ್. ನಾವು ಪ್ರೆಸೆಂಟ್ ಆಗಿ ತಗೊಳ್ತಿದೀವಿ. ಫಾದರ್ ಅನ್ನೋನು ಸನ್ ಏಜ್ ನ 30 years ಜಾಸ್ತಿ ಇದ್ದಾನೆ ಅಂತ ಬರಿತೀವಿ. ಸೊ ಈಕ್ವೇಶನ್ ಪ್ರಕಾರ, ಈ ಕ್ವಶನ್ ಪ್ರಕಾರ ನಾವು ಈಕ್ವೇಶನ್ ಈ ತರ ಫಸ್ಟ್ ಈಕ್ವೇಶನ್ ಹಿಂಗ್ ಬರ್ಕೋಬಹುದು. ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಆಫ್ಟರ್ 5 years ಅಂತ ಮೆನ್ಷನ್ ಮಾಡಿದ್ದಾರೆ. ಆಫ್ಟರ್ 5 years ಅಂತಂದ್ರೆ ಈ ಫಾದರ್ ಗೆ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ 5 ಆಗುತ್ತೆ. ಫಾರ್ ಎಕ್ಸಾಂಪಲ್ 30 years ಇತ್ತು ಅಂತಂದ್ರೆ ಫಾದರ್ಗೆ 35 ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಗನಿಗೆ ಒಂದು 5 years ಇತ್ತು ಅಂತಂದ್ರೆ 5 + 5 10 years ಆಗುತ್ತೆ. ಈ ತರ 40 years ಇದ್ರೆ 45 ಫಾದರ್ ಆಗುತ್ತೆ. ಮಗನಿಗೆ 10 years ಇತ್ತು ಅಂತಂದ್ರೆ 15 years ಅಂತ ಆಗುತ್ತೆ. ಪ್ಲಸ್ 5 ಆಡ್ ಮಾಡ್ತೀವಿ. ಸೊ ದೆನ್ ಎಕ್ಸ್ ಪ್ಲಸ್ 5 ಅನ್ನೋದು ಫಾದರ್ಗೆ ಆಯ್ತು. ದೆನ್ ವೈ ಪ್ಲಸ್ 5 ಅಂತ ನಾವು ಇವನಿಗೂ ಕೂಡ ಆಡ್ ಮಾಡ್ಬೇಕು. ಯಾಕಂದ್ರೆ ಇಬ್ರದ್ದು 5 years ಆಫ್ಟರ್ 5 years ಏನಾಗುತ್ತೆ ಅಂತಂದ್ರೆ ಪ್ಲಸ್ ಆಡ್ ಮಾಡ್ತಾ ಹೋಗ್ತೀವಿ ಇಯರ್ಸ್ ಅನ್ನ. ಸೊ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ ಆಫ್ಟರ್ 5 years ಫಾದರ್ ಏಜ್ ಏನಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಆಫ್ಟರ್ 5 years ಮಗನ ಏಜ್ ಏನಾಗುತ್ತೆ ಅಂತಂದ್ರೆ ವೈ ಪ್ಲಸ್ 5 ಅಂತ ಆಗುತ್ತೆ. ಈಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದ ಪ್ರೊಡಕ್ಟ್ ಆಫ್ ದೇರ್ ಏಜಸ್ ಈಸ್ 400 ಅಂತ ಮೆನ್ಷನ್ ಮಾಡಿದ್ದಾರೆ. ಆಫ್ಟರ್ 5 years ಅಂತಂದ್ರೆ ಎಕ್ಸ್ ಪ್ಲಸ್ 5 ಅಂತ ಬಂದಿತ್ತು, ಇದೊಂದು ವೈ ಪ್ಲಸ್ 5 ಅಂತ ಬಂದಿತ್ತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಮಾಡಿದೆ ಅಂತಂದ್ರೆ ಆನ್ಸರ್ ಇದತ್ತು 400 ಅಂತ ಬಂದಿದೆ. ಸೊ ಈಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಇಕ್ವೇಶನ್ ಅನ್ನ ರಿಡ್ಯೂಸ್ ಮಾಡ್ಕೊಂತೀವಿ. ಎಕ್ಸ್ ಇಂಟು ವೈ ಅಂತಂದ್ರೆ ಎಕ್ಸ್ ವೈ ಪ್ಲಸ್ ಎಕ್ಸ್ ಇಂಟು 5 ಅಂತಂದ್ರೆ 5x ಪ್ಲಸ್ 5 ಇಂಟು ವೈ ಅಂತಂದ್ರೆ 5y ಪ್ಲಸ್ 5 5 25. ದಿಸ್ ಈಸ್ ಈಕ್ವಲ್ ಟು 400. ಇಲ್ಲಿ ಎಕ್ಸ್ ಪ್ಲೇಸ್ ನಲ್ಲಿ ನಾವು ವೈ ಪ್ಲಸ್ 30 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಎಲ್ಲೆಲ್ಲಿ ಎಕ್ಸ್ ಇರ್ತೋ ಅಲ್ಲಿ ಏನ್ ಹಾಕ್ಬಹುದು ಅಂತಂದ್ರೆ ವೈ ಪ್ಲಸ್ 30 ಅಂತ ನಾವು ಬರೀಬಹುದು. ಇಲ್ಲಿ ಎಕ್ಸ್ ಅಂತ ಐತೆ, ನಾವು ವೈ ಪ್ಲಸ್ 30 ಅಂತ ಬರ್ಕೋಬಹುದು. ವೈ ಪ್ಲಸ್ 30 ಇಂಟು ಇದ್ರ ಜೊತೆಗೆ ಇಲ್ಲಿ ವೈ ಪ್ಲಸ್ 5x ಅನ್ನ 5 ಇಂಟು ಎಕ್ಸ್ ಪ್ಲೇಸ್ ನಲ್ಲಿ ಮತ್ತೆ ವೈ ಪ್ಲಸ್ 30 ಅಂತ ಬರ್ಕೋಬಹುದು. ದೆನ್ ಪ್ಲಸ್ 5y ಪ್ಲಸ್ 25 ಇಸ್ ಈಕ್ವಲ್ ಟು 400 ಹಿಂಗ್ ಬರ್ಕೊಂತೀವಿ. ಇಲ್ಲಿ y ಇಂಟು ವೈ ಅಂತಂದ್ರೆ ವೈ ಸ್ಕ್ವಯರ್ ಪ್ಲಸ್ 30 ಇಂಟು ವೈ ಅಂತಂದ್ರೆ 30y ಪ್ಲಸ್ 5 ಇಂಟು ವೈ ಅಂತಂದ್ರೆ 5y ಪ್ಲಸ್ 35 150 ಆಗುತ್ತೆ. 150 ಪ್ಲಸ್ 5y ಪ್ಲಸ್ 25 ಇಸ್ ಈಕ್ವಲ್ ಟು 400. ಇದನ್ನ ನಾವು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದಾಗ ಏನಾಗುತ್ತೆ ಅಂತಂದ್ರೆ ಬರೀತಾ ಹೋಗ್ತೀನಿ. ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ತಗೊಂಡ್ಬಂದಾಗ ವೈ ಸ್ಕ್ವಯರ್ ಪ್ಲಸ್ 40y ಮೈನಸ್ 225 ಅಂತ ಬರೀತೀವಿ. ದಿಸ್ ಇಸ್ ಈಕ್ವಲ್ ಟು 0.
ಸ್ಕ್ವೇರ್ ಪ್ಲಸ್ 40y ಮೈನಸ್ 225 ಅನ್ನ, ಸೊ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 225 ಅಂತ ಬರುತ್ತೆ. ಈ 225 ಅನ್ನ ನಾವು 5 ಇಂಟು 45 ಅಂತ ಮಾಡ್ಕೋಬಹುದು. 5 ಇಂಟು 45 ಇದಕ್ಕೆ ನಾವು ಪ್ಲಸ್ ಹಾಕ್ತಿವಿ, ಇದಕ್ಕೆ ಮೈನಸ್ ಹಾಕ್ತಿವಿ. ಯಾಕಂದ್ರೆ ಪ್ಲಸ್ 45 ನಲ್ಲಿ ಮೈನಸ್ 5 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 40 ಅಂತ ಬರುತ್ತೆ. ಅಂಡ್ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 225 ಅಂತ ಬರುತ್ತೆ. ದೇರ್ ಫೋರ್ ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ y ಪ್ಲಸ್ 45 y ಪ್ಲಸ್ 45 ಅನ್ನೋದು ಒಂದು ಬರುತ್ತೆ, ಇನ್ನೊಂದು y ಮೈನಸ್ 5 ಅಂತ ಒಂದು ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಈ ಪ್ಲಸ್ ನಂಬರ್ ಅನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ y ಇಸ್ ಈಕ್ವಲ್ ಟು ಮೈನಸ್ 45 ಅಂತ ಬರುತ್ತೆ ಅಂಡ್ y ಇಸ್ ಈಕ್ವಲ್ ಟು ಪ್ಲಸ್ 5 ಅಂತ ಬರುತ್ತೆ. ಇಲ್ಲಿ ಮೈನಸ್ ಇರೋದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ, ಪ್ಲಸ್ ಇರೋದನ್ನ ಕನ್ಸಿಡರ್ ಮಾಡ್ತೀವಿ, ಪಾಸಿಟಿವ್ ಇರತಕ್ಕಂಥದ್ದು. ದೇರ್ ಫೋರ್ y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 5 ಇಯರ್ಸ್. ಅಂದ್ರೆ ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್, ಇಲ್ಲಿದೆಯಲ್ಲ ಇದು ಪ್ರೆಸೆಂಟ್ ಏಜ್ 5 ಇಯರ್ಸ್ ಅಂತ ಆಗುತ್ತಂತೆ. ಇದನ್ನ ಈ y ವ್ಯಾಲ್ಯೂವನ್ನ x ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ x ಇಸ್ ಈಕ್ವಲ್ ಟು 35. ಯಾಕಂದ್ರೆ ಪ್ರೆಸೆಂಟ್ ಏಜ್ ಫಾದರ್ದು ಎಕ್ಸ್ ಅಂತ ತಗೊಂಡಿದ್ವಿ, ಮಗಂದು ವೈ ಅಂತ ತಗೊಂಡಿದ್ವಿ. ಅಕಾರ್ಡಿಂಗ್ ಟು ಕ್ವಶನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 30 ಅಂತ ಬಂದಿದ್ದಲ್ಲ, ಇದು 30 ಪ್ಲೇಸ್ ನ 30 ಬರಿತೀವಿ ಅಂಡ್ ಪ್ಲಸ್ 5 ಅಂತಂದ್ರೆ 5 ವೈ ಪ್ಲೇಸ್ ನಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು 35 ಇಯರ್ಸ್. ಫಾದರ್ ಏಜ್ 35 ಇಯರ್ಸ್ ಆಗುತ್ತೆ, ಸನ್ ಏಜ್ ಎಷ್ಟಾಗುತ್ತೆ ಅಂದ್ರೆ 5 ಇಯರ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಾದ್ಮೇಲೆ ಇದರಲ್ಲಿ ಇನ್ನೊಂದು ಇಂಟರ್ನಲ್ ಆಪ್ಷನ್ ಕೊಟ್ಟಿದ್ರು, ಒಂದು ಇಂಟರ್ನಲ್ ಆಪ್ಷನ್ ಕೊಟ್ಟಿದ್ರು ಇಲ್ಲಿ. ಇದನ್ನು ಕೂಡ ನಾವು ಸಾಲ್ವ್ ಮಾಡಬಹುದು. ದ ಫಸ್ಟ್ ನಂಬರ್ ಈಸ್ 3 ಮೋರ್ ದೆನ್ ದ ಸೆಕೆಂಡ್ ನಂಬರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಂಬರ್ ಅನ್ನ ನಾವು ಎಕ್ಸ್ ಅಂತ ತಗೊಂಡು ಸೆಕೆಂಡ್ ನಂಬರ್ ಅನ್ನ ವೈ ಅಂತ ಕನ್ಸಿಡರ್ ಮಾಡಿದ್ರೆ, ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಫಸ್ಟ್ ನಂಬರ್ ಅನ್ನೋದು ಏನೈತಲ್ಲ ಎಕ್ಸ್ ಅನ್ನೋದು ಏನೈತಲ್ಲ ಇದು 3 ಮೋರ್ ದೆನ್ ದ ಸೆಕೆಂಡ್ ನಂಬರ್. ಸೊ ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ ವೈ ಅನ್ನೋದು ಫಸ್ಟ್ ಇಕ್ವೇಶನ್ ಆಗುತ್ತೆ. ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ದ ಸಮ್ ಆಫ್ ದೇರ್ ಸ್ಕ್ವಯರ್ಸ್. ನಾವು ಫಸ್ಟ್ ನಂಬರ್ ಅನ್ನ ಎಕ್ಸ್ ಅಂತ ತಗೊಂಡಿದೀವಿ ಅಂಡ್ ಸೆಕೆಂಡ್ ನಂಬರ್ ಅನ್ನ ವೈ ಅಂತ ತಗೊಂಡಿದೀವಿ. ಸಮ್ ಆಫ್ ದೇರ್ ಸ್ಕ್ವಯರ್ಸ್, ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು, 29 ಅಂತ ಬರೀಬೇಕು. ಯಾಕೆಂದ್ರೆ ಅಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 1 ಐತೆ, ಇಕ್ವೇಶನ್ ನಂಬರ್ 2 ಐತೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲೆಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 3 ಪ್ಲಸ್ ವೈ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇಲ್ಲಿ ಎಕ್ಸ್ ಅಂತ ಐತೆ, ಈ ಪ್ಲೇಸ್ ನಲ್ಲಿ ನಾವು 3 ಪ್ಲಸ್ ವೈ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ದಿಸ್ ಈಸ್ ಈಕ್ವಲ್ ಟು ದಿಸ್ ಹೋಲ್ ಸ್ಕ್ವೇರ್ ಇಸ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 29. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole square. a plus b whole square is equal to a square plus b square plus 2ab means 9a square plus b means y square plus 2ab, 2 into a into b, 2 into 3 into y means 6y plus y square is equal to 29. ಇಲ್ಲಿ y square plus y square 2y square plus 6y. ದಿಸ್ 29 ಈ ಕಡೆ ಬಂದೆ ಅಂತಂದ್ರೆ ಮೈನಸ್ 20 ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡ್ಬಿಡೋಣ, ಎಲ್ಲ ಕಡೆಗೂ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ಇದು y ಸ್ಕ್ವೇರ್ ಅಂತ ಬರುತ್ತೆ, ಪ್ಲಸ್ ಇದು 3y ಅಂತ ಬರುತ್ತೆ, ಇದು ದೆನ್ ಇದು ಮೈನಸ್ 10 ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು, ಸೊ 5 2s 10 ಅಂತ ಬರುತ್ತೆ. ಪ್ಲಸ್ 5 ನಲ್ಲಿ ಮೈನಸ್ 2 ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ 3 ಬರ್ತತಿ. ಹಾಗಾಗಿ ಫ್ಯಾಕ್ಟರ್ಸ್ ಗಳನ್ನ ಈ ತರ ತಗೊಳ್ಳೋಣ. y ಸ್ಕ್ವೇರ್ ಪ್ಲಸ್ 5y ಮೈನಸ್ 2y ಮೈನಸ್ 10 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ y ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ y ಪ್ಲಸ್ 5 ಅಂತ ಬರುತ್ತೆ. ಅಂಡ್ ಅದೇ ತರ ಇಲ್ಲಿ ಕೂಡ y ಪ್ಲಸ್ 5 ಅಂತಾನೆ ಬರೆಯೋಣ. ದೆನ್ ಇಲ್ಲೊಂದು ನಂಬರ್ ಬರುತ್ತೆ ಮೈನಸ್ 2 ಅಂತ. ದಿಸ್ ಇಸ್ ಈಕ್ವಲ್ ಟು 0. ದೇರ್ ಫೋರ್ ಅವೆರಡು ನಂಬರ್ಸ್ ಅಂದ್ರೆ y ಪ್ಲಸ್ 5 ಅನ್ನೋದು ಒಂದು ಫ್ಯಾಕ್ಟರ್ ಬರುತ್ತೆ, ಇನ್ನೊಂದು y ಮೈನಸ್ 2 ಅನ್ನೋದು ಒಂದು ಫ್ಯಾಕ್ಟರ್ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಇದನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ y ಇಸ್ ಈಕ್ವಲ್ ಟು ಮೈನಸ್ 5 ಬರ್ತತಿ ಅಂಡ್ y ಇಸ್ ಈಕ್ವಲ್ ಟು ಪ್ಲಸ್ 2 ಬರ್ತತಿ. ನಂಬರ್ ಹೇಳಿದ್ದಾರೆ ಇಲ್ಲಿ, ನಂಬರ್ ಅನ್ನ ನಾವು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು. ಇನ್ ಕೇಸ್ ಏನಾದ್ರು y ವ್ಯಾಲ್ಯೂ ಏನಾದ್ರು 2 ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಪಾಸಿಟಿವ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿದ್ರೆ, ಅವಾಗ ಈ y ವ್ಯಾಲ್ಯೂವನ್ನ ತಗೊಂಡೋಗಿ ಇದರಲ್ಲಿ x ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ x ಇಸ್ ಈಕ್ವಲ್ ಟು ಇಕ್ವೇಶನ್ ನಂಬರ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಪ್ಲಸ್ y ವ್ಯಾಲ್ಯೂ ಎಷ್ಟು ಬರುತ್ತೆ, 2 ಬಂದೈತಿ. ದೆನ್ x ಇಸ್ ಈಕ್ವಲ್ ಟು 5 ಅಂತ ಬರುತ್ತೆ. ಫಸ್ಟ್ ನಂಬರ್ x ಅಂತ ಕನ್ಸಿಡರ್ ಮಾಡಿದ್ವಲ್ಲ ಅದು 5, ಸೆಕೆಂಡ್ ನಂಬರ್ ಅಂತ ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡಿದ್ವಲ್ಲ ಅದು
2 ಅಂತ ಬರುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ನಂಬರ್ ಈಸ್ 3 ಟೈಮ್ಸ್ ದ 3 ಮೋರ್ ದೆನ್ ದ ಸೆಕೆಂಡ್ ನಂಬರ್. ಫಸ್ಟ್ ನಂಬರು ಇನ್ ಕೇಸ್ ನಾವೇನಾದ್ರೂ ವೈಗೆ 3 ನ ಆಡ್ ಮಾಡಿದೆ ಅಂತಂದ್ರೆ 5 ಬರ್ತತಿ. ಹಾಗಾಗಿ ಈ ತರ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತೀವಿ ಬೈ ಕ್ವಾಡ್ರಾಟಿಕ್ ಇಕ್ವೇಶನ್ ಇದರಲ್ಲಿ. ಇದು ಒಂದು ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತತಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ವಿಲ್ ಮೂವ್ ಟು ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಸೆಕ್ಷನ್. ಇದರಲ್ಲಿ ನೋಡ್ರಿ 33rd ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಫಿಗರ್ ಇನ್ ದ ಗಿವನ್ ಫಿಗರ್ O is the center of the circle. Area of the sector AOB is to area of the sector circle. Area of the circle is equal to 1:5 ಅಂತ ಕೊಟ್ಟಿದ್ದಾರೆ. And if R is equal to 7 centimeter radius ಕೊಟ್ಟಿದ್ದಾರೆ, R is equal to 7 centimeter, find the length of an arc of a AB ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಆನ್ಸರ್ ಅನ್ನು ನೋಡಕ್ ಹೋಗ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ R is equal to given, R is equal to 7 centimeter ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ರೇಷಿಯೋ ನಲ್ಲಿ ಏರಿಯಾ ಆಫ್ ದ ಸೆಕ್ಟರ್ AOB ಅಂಡ್ ಏರಿಯಾ ಆಫ್ ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. therefore we know that ಏರಿಯಾ ಆಫ್ ಸೆಕ್ಟರ್ ನ ಫೈಂಡ್ ಔಟ್ ಮಾಡಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಇದ್ರ ರೇಷಿಯೋ ಕೊಟ್ಟಿದ್ದಾರೆ. ಏರಿಯಾ ಆಫ್ ಒನ್ ಸರ್ಕಲ್, ಕಂಪ್ಲೀಟ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್, ಅದ್ರ ಫಾರ್ಮುಲಾ ಏನು? ಅದ್ರ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಇದ್ರದ್ದು ಆನ್ಸರ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ರೇಷಿಯೋ ಕೊಟ್ಟಿದ್ದಾರೆ 1/5 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಪೈ ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಡೈರೆಕ್ಟ್ಲಿ. ಇಲ್ಲೇನು ಉಳಿತೈತಿ ಅಂತಂದ್ರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು 1/5 ಅಂತ ಬರುತ್ತೆ. ನಾವು ಇದನ್ನ ಹಿಂಗ್ ತಗೊಂಡಾಗ ಥೀಟಾ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತೀವಿ ಇಂಡೈರೆಕ್ಟ್ಲಿ ಥೀಟಾ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದು 5 1 ಜಾ 5 7 ಜಾ ಎಷ್ಟು ಉಳಿತು? 1 ಉಳಿತು, 2 ಆಯ್ತು, 10 ಆಯ್ತು, 5 2 ಜಾ. therefore theta is equal to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 72 1 ಜಾ 72 ಡಿಗ್ರಿ. therefore ಥೀಟಾ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಆರ್ ವ್ಯಾಲ್ಯೂ ಇದೆ. ಈ ಲೆಂತ್ ಆಫ್ ದ ಆರ್ಕ್ ಆಫ್ ಎ ಸೆಕ್ಟರ್ ಅಂತ ಕ್ವಶನ್ ಕೊಟ್ಟಾಗ ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೆಕ್ಟರ್ ಫೈಂಡ್ ಔಟ್ ಮಾಡಕ್ಕೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಅಂತ ಯೂಸ್ ಮಾಡ್ತೀವಿ. ಥೀಟಾ ಇರೋ ಜಾಗದಲ್ಲಿ 72 ಹಾಕ್ಬೇಕು ಅಂಡ್ ಆರ್ ಇರೋ ಜಾಗದಾಗ 7 ಸೆಂಟಿಮೀಟರ್ ಅಂತ ಹಾಕ್ತೀವಿ. ದಿಸ್ ಇಸ್ ಈಕ್ವಲ್ ಟು 72 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್. ಸಾರಿ, ಆರ್ ಅಂದ್ರೆ 7. ಈ 7 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 72 1 ಜಾ 72 5 ಜಾ. ಸೊ ಇದು 1/5 ಬಂತು. ಇಲ್ಲಿ 22 ಇಂಟು 2 ಅಂತ ಬಂದಿದೆ, 44 ಬಂದಿದೆ. therefore 44 ಡಿವೈಡೆಡ್ ಬೈ 5 ಅಂತ ಬರುತ್ತೆ ಸೆಂಟಿಮೀಟರ್. ಅಥವಾ ಇದನ್ನ ಫ್ರಾಕ್ಷನ್ ಡೆಸಿಮಲ್ಸ್ ನಲ್ಲಿ ಬರೆದಾಗ ಇದು 8.8 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಇಲ್ಲಿವರೆಗೂ ನಾವು 3 ಮಾರ್ಕಿಂಗ್ ಕಂಪ್ಲೀಟ್ ಆಗಿ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 4 ಮಾರ್ಕಿಂದು ವಿಡಿಯೋನ ತಗೊಂಡ್ಬರ್ತೀನಿ. 4 ಮಾರ್ಕಿಂದನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್.